ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವತ್ತು ಅಸೆಂಬ್ಲಿ ನಂದೇ ಆಗಿತ್ತು, ಹಾಗಾಗಿ ಅಸೆಂಬ್ಲಿ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲಲಿತಾ, ನಾನು ಕನ್ನಡ ಶಿಕ್ಷಕಿ. ಜುಲೈ 1 ನಮ್ಮ ದೇಶದ ಅತ್ಯಂತ ಗೌರವಾನ್ವಿತ ದಿನಗಳಲ್ಲಿ ಒಂದು, ಅದೇ ವೈದ್ಯರ ದಿನಾಚರಣೆ. ಈ ದಿನವನ್ನು ನಾವು ನಮ್ಮ ಜೀವನದ ರಕ್ಷಕರಾದ ವೈದ್ಯರನ್ನು ಗೌರವಿಸಲು, ಅವರ ಸೇವೆಗೆ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಲು ಮೀಸಲಿಟ್ಟಿದ್ದೇವೆ. ವೈದ್ಯರು ಮಾತ್ರವಲ್ಲ, ಅವರು ಪ್ರತಿನಿತ್ಯ ನಡೆಸುವ ಸಮರ್ಪಿತ ಸೇವೆ, ನಿದ್ದೆ ಇಲ್ಲದ ರಾತ್ರಿಗಳು, ಸಂಕಟದ ಹೊತ್ತಿನಲ್ಲಿ ಶಾಂತ ಚಿತ್ತದಿಂದ ರೋಗಿಯನ್ನು ನೋಡಿಕೊಳ್ಳುವ ಶಕ್ತಿಯು ನಮಗೆ ನಿಜವಾದ ದೈವತ್ವದ ಅರ್ಥವನ್ನು ವಿವರಿಸುತ್ತದೆ. ಕೋವಿಡ್-19 ಸಮಯದಲ್ಲಿ ನಾವು ಕೋವಿಡ್ ವಾರಿಯರ್ಸ್ ಎಂದು ಕರೆಯುತ್ತಿದ್ದ ವೈದ್ಯರು ತಮ್ಮ ಮನೆಯವರನ್ನು ಬಿಟ್ಟು ಅಪಾಯದಲ್ಲಿದ್ದರೂ ಸಹ ಸೇವೆ ಮುಂದುವರಿಸಿದರು. ಅದು ಸಣ್ಣ ಕೆಲಸವಲ್ಲ, ಅದು ಮಾನವೀಯತೆಯ ಶ್ರೇಷ್ಠ ರೂಪ. ಡಾಕ್ಟರ್ BC ರಾಯ್ ಈ ದಿನಕ್ಕೆ ಪ್ರೇರಣೆ. ಅವರು ಉನ್ನತ ವೈದ್ಯರು ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸೇವೆಯ ಮೂಲಕ ಸೇವೆ ಎಂಬ ತತ್ವವನ್ನು ಪ್ರತಿಬಿಂಬಿಸಿದವರು. ಮಕ್ಕಳೇ, ನಮಗೆಲ್ಲ ಒಂದು ಪಾಠ ಇಲ್ಲಿ ಸಿಕ್ಕಿದೆ. ವೈದ್ಯರಾಗುವುದು ಒಂದು ವೃತ್ತಿಯಾಗಿರಬಹುದು, ಆದರೆ ನಿಸ್ವಾರ್ಥ ಸೇವೆ ಎನ್ನುವುದು ಮೌಲ್ಯ. ನಾವು ಯಾವ ಕ್ಷೇತ್ರದಲ್ಲಿರಲಿ ಅವರ ಸಮರ್ಪಣೆಯಿಂದ ಕಲಿಯಬೇಕಾದದ್ದು ಪರೋಪಕಾರ, ಸಹಾನುಭೂತಿ, ಶಿಸ್ತಿನ ಜೀವನ. ಚಿಕಿತ್ಸೆ ಎಂದರೆ ಕೇವಲ ಔಷಧಿಯಲ್ಲ, ಅದು ಮನುಷ್ಯತ್ವ. ಅಂತೆಯೇ ಇಂದಿನ ದಿನವನ್ನು ನಾವು ಅವರು ನಮಗಾಗಿ ಮಾಡಿದ ತ್ಯಾಗಗಳ ನೆನಪಿನಲ್ಲಿ ಆಚರಿಸೋಣ. ವೈದ್ಯರಿಗೆ ಧನ್ಯವಾದ ಹೇಳೋಣ, ಅವರಿಗೆ ಗೌರವವನ್ನು, ಪ್ರೀತಿಯನ್ನು ತೋರಿಸೋಣ. ಧನ್ಯವಾದಗಳು. ಧನ್ವಂತರಿ ವೈದ್ಯೋ ನಾರಾಯಣೋ ಹರಿ. ನಾನು ಅವತ್ತು ತುಂಬ ಖುಷಿಯಾಗಿದ್ದಂತಹ ದಿನ ಅಂತ ಹೇಳ್ಬೋದು. ಸೊ ಹಾಗೆಯೇ ಅದೇ ದಿನ ನನ್ನ NTT ರಿಸಲ್ಟ್ ಕೂಡ ಬಂತು. ಆ NTT ರಿಸಲ್ಟ್ ಏನು ಅಂತ ತುಂಬ PhD ಅಲ್ಲದೆ ಇರ್ಬೋದು, ಬಟ್ ಆದರೆ ನಾನು ಅದಕ್ಕೆ ಹಾಕಿದ್ದೆ. ಅದನ್ನು ನನ್ನ ಹಸ್ಬೆಂಡ್ಸು, ಮಕ್ಕಳು ಸ್ಟ್ರಗಲ್ಸ್ ನಡುವೆ ನಾನು ಹಾಕಿದ್ದೆ. ಸೊ ಹಾಗಾಗಿ ಅವರು ನನಗೆ ಗೊತ್ತಿಲ್ಲದೆ ಇರೋ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಡು ಬಂದರು. ಟು ಬಿ ಫ್ರ್ಯಾಂಕ್, ಹಾನೆಸ್ಟ್ಲಿ 200% ನನಗೆ ಇಷ್ಟ ಇರಲಿಲ್ಲ. ಬೇಡ, ಕೇಕೆಲ್ಲ ಕಟ್ ಮಾಡೋದು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ತೊಗೊಂಡು ಬಂದುಬಿಟ್ಟಿದ್ದೀನಿ, ಹೋಗಲಿ ಕಟ್ ಮಾಡು, ನಾನು ನಿನ್ನ ಪಟ್ಟಿರೋ ಕಷ್ಟ, ಸ್ಟ್ರಗಲ್ಸು, ಮಧ್ಯರಾತ್ರಿವರೆಗೂ ನೀನು NTT ಪಾಸ್ ಆಗಿದ್ದೀರಾ. ಯಾವುದೋ ಒಂದು ಇದು ಕಡೆ ಅದು ಒಂದು ಪಾಸ್ ಅಂತಂದ್ರೆ ಏನು ಹುಡುಗಾಟನ ಒದ್ದಾಡಿರೋದು ಎಲ್ಲ ನೋಡಿದ್ದೀನಿ. ಕಟ್ ಮಾಡು, ಅದಕ್ಕೋಸ್ಕರನಾದರೂ ಕಟ್ ಮಾಡು ಅಂತ ಹೇಳಿ ಮಾಡಿಸಿದ್ರು. ಅದ್ರದ್ದು ರಾ ವಿಡಿಯೋಸ್ನ ಹಾಗೆ ಹಾಕ್ತೀನಿ. ತಂದು ಕೊಟ್ಟಿದ್ದು ಗೊತ್ತಿಲ್ಲತ್ತ, ನೀನು NTT ಪಾಸ್ ಆಗಬೇಕು ಅಂತಂದ್ರೆ ಹಗಲು ರಾತ್ರಿ ಬರ್ದಲ್ಲ ನೋಡು. ಅದಕ್ಕೆ ನೀನು ಹೇಳ್ದಲ್ಲ 200-300 ರೂಪಾಯಿ ವ್ಯರ್ಥ ಅಲ್ಲ. ಅಯ್ಯೋ ಇರಿ ಬಿಡವ, ಕೊಡ್ತೀನಿ ಇರೋ ಪ್ಲೇಟ್. ಇನ್ನೊಂದು ಹೊರಗಡೆ ಕೆಲಸ ಇತ್ತು, ಆ ಕೆಲಸ ಅಂದ್ಕೊಂಡಿದ್ದೆ. ಅದು ಕೂಡ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಕೂಡ ಬಂದೆ. ಇನ್ನೂ ಯಾವಾಗಾದರೂ ನಾನು ಹೇಳ್ತೀನಿ. ಸೊ ಈ ರೀತಿಯಾಗಿತ್ತು ಅದೊಂದು ದಿನ. ಒಂದೊಂದು ದಿನ ಹಾಗೆಯೇ ದೇವರು ನಾವು ಕೇಳ್ತಾನೆ ಎಲ್ಲ ಕೊಡ್ತಾನೆ. ಒಂದೊಂದು ದಿನ ನಾವು ಕೇಳ್ಕೊಂಡ್ರೂ ಬೇಡ್ಕೊಂಡ್ರೂ ಕೊಡಲ್ಲ. ಸೊ ಭಗವಂತ ಏನು ಪ್ಲ್ಯಾನ್ ಮಾಡಿರ್ತಾನೆ ಆ ಪ್ಲ್ಯಾನ್ ಪ್ರಕಾರ ನಾವು ನಡಿಬೇಕು. ಸೊ ನೋಡಿ, ನನ್ನ ಮಗನ ಡೈಲಿ ನಮ್ಮ ಮನೆಯವರೇ ಡ್ರಾಪ್ ಮಾಡೋದು. ಹಾಗಾಗಿ ಡ್ರಾಪ್ ಮಾಡೋಕ್ಕೆ ಹೋದಾಗ ಡೈಲಿ ಒಂದೊಂದು ವಿಡಿಯೋ ಮಾಡಿ ನನಗೆ ಕಳಿಸ್ತಾರೆ. ಬ್ಲೂ ಡೇ. ವಾಟ್ ಶುಡ್ ವಿ ಕ್ಯಾರಿ ಇನ್ ರೈನಿ ಸೀಸನ್? ಹೇಳೋ, ರೈನಿ ಸೀಸನಲ್ಲಿ ಏನೇನು ಹಾಕೋತೀವಿ ನಾವು? ರೈನ್ ಕೋಟ್. ಆಮೇಲೆ ಏನು ಇಟ್ಕೋತೀವಿ? ಆಮೇಲೆ ಹೇಳು. ಆಮೇಲೆ ಇನ್ನೇನು ಇಟ್ಕೋತೀವಿ? ಹಂಗಂದ್ರೆ ಆಮೇಲೆ ಇಲ್ಲೇ ಆಮೇಲೆ ಏನು ಇಟ್ಕೋತೀನಿ ಹೇಳು? ಮಳೆ ಬಂದಾಗ ಏನು ಇಟ್ಕೊಂಡು ಹೋಗ್ತೀವಿ? ಹಿಂಗೆ ಏನು ಇಟ್ಕೊಂಡು ಹೋಗ್ತೀವಿ? ಅದೆಲ್ಲ ಕಣೆ, ಮಳೆ ರೈನ್ ಬಂದಾಗ ಏನು ಇಟ್ಕೋತೀವಿ? ರೈನ್ ಕೋಟ್. ಆಮೇಲೆ 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 A ಫಾರ್ ಆ್ಯಂಟ್ ಕಚ್ಚುತ್ತೆ. ಆಮೇಲೆ ಇನ್ನೊಂದು A ಫಾರ್ ಆಪಲ್. ವೆರಿ ಗುಡ್. B ಫಾರ್ ಏರೋಪ್ಲೇನ್. A ಫಾರ್ ಏರೋಪ್ಲೇನ್ ಹೇಳ್ಕೊಟ್ಟಿದ್ದಾರಾ ಮ್ಯಾಮು? ವೆರಿ ಗುಡ್ ಕಣೆ. ಆಮೇಲೆ ಸುಮ್ಮನೆ ಹೇಳು. B ಫಾರ್ ಬಿ ಫಾರ್ ಚಾರ್ವಿ. ಓಯ್ ಬಿ ಫಾರ್ ಬಿ ಹೇಳು. ಬಿ ಫಾರ್
ಎ ಫಾರ್ ಆ್ಯಪಲ್ ಆ್ಯಂಟ್ ಏರೋಪ್ಲೇನ್ ಆಯಿತು. ಬಿ ಫಾರ್ ಏನು? ant, ಬಾಲ್. ball, ಬಾಲ್. ಆಮೇಲೆ elephant, ಬಿ ಫಾರ್ ಬಾಲ್. ball, ಬಿ ಫಾರ್ ಬ್ಯಾಟ್. bat, ಹಾಂ. B for elephant, ಎ ಫಾರ್ ಏರೋಪ್ಲೇನ್ ಅದು. ಬಿ ಫಾರ್ ಹೇಳು. apple, ಸೊ ಅದಾದ ನಂತರ ನಮ್ಮ ಸ್ಕೂಲ್ನಲ್ಲಿ ಕ್ಯಾಬಿನೆಟ್ ಎಲೆಕ್ಷನ್ ನಡೀತು. ಮಕ್ಕಳಿಗೆಲ್ಲ ಎಲೆಕ್ಷನ್ ಆಗುತ್ತಲ್ಲ, ಹೆಡ್ ಬಾಯ್ ಹೆಡ್ ಗರ್ಲು, ಜೂನಿಯರ್ ಹೆಡ್ ಬಾಯ್ ಜೂನಿಯರ್ ಹೆಡ್ ಗರ್ಲ್ ಆ ಥರ. ಸೊ ಆ ಥರ ಎಲೆಕ್ಷನ್ ನಡೀತು. ನಾವು ಅದರಲ್ಲಿ ಪೋಲಿಂಗ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ವಿ. ಸೊ ಅದರದ್ದೆಲ್ಲ ಒಂದಷ್ಟು ನಾವು ವೋಟ್ ಮಾಡಿದ್ದು, ವೋಟ್ ನಡೆಸಿದ್ದು ಎಲ್ಲ ಕೂಡ ವೀಡಿಯೋಸ್ ಇತ್ತು. ಅದೆಲ್ಲ ವೀಡಿಯೋಸ್ ಇತ್ತು ಅದಕ್ಕೆ, ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ಅವತ್ತು ಗುರುವಾರ ಆಗಿತ್ತು. ಮನೆಗೆ ಬಂದು ಗುರುಪೂರ್ಣಿಮೆ ದಿನ ಕೂಡ ಆಗಿತ್ತು ಅವತ್ತಿನ ದಿನ. ಗುರುಪೂರ್ಣಿಮೆಗೆ ಗುರುಗಳಿಗೆ ಪೂಜೆ ಮಾಡಿ ಆನಂತರ ರಾಯರ ಮಠಕ್ಕೂ ಕೂಡ ಹೋಗಿದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು, ಹೆವಿ ರಶ್ ಇತ್ತು ಅಂತ ಹೇಳ್ಬೋದು. ಯಪ್ಪ, ರಾಯರ ಮಠದಲ್ಲೂ ಇಷ್ಟೊಂದು ರಶ್ ಇರುತ್ತಾ ಅಂತ ಅನಿಸಿತ್ತು. ಇಡೀ ರೋಡೇ ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ಅದಾದ ನಂತರ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಪಾಪು ಟ್ರೆಂಡಿಂಗ್ ರೀಲ್ಸ್ ಇರೋದೊಂದು ರೀಲ್ಸ್ ಮಾಡ್ತೀನಿ ಅಂತ ಹೇಳಿದ್ಲು. ಯಾವಾಗಲೂ ಅದೇ ಹೇಳ್ತಿದ್ಲು. ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಅದನ್ನು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದವರು ಹೋಗಿ ನೋಡಿ. Dame un grr. Un qué? Un grr. Un qué? Dame un tu. ಹೇಳಬೇಕು ಅಂದರೆ ಅವತ್ತು ಹೊರಗಡೆ ಹೋಗಿ ರಾಯರ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಬರ್ತಾ ನಾವು ಗೋಬಿ ಎಲ್ಲ ತಿನ್ಕೊಂಡೆಲ್ಲ ಹೊರಗಡೆ ಬಂದಿದ್ವಿ. ನೋಡಿದ್ರೆ ಅವತ್ತು ಪೋಲಾರ್ ಬಿಯರ್ನಲ್ಲಿ ಏನೋ ಒಳ್ಳೆ ಆಫರ್ ಇದೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ 10 ಗಂಟೆ ಆಗಿದ್ರು ಹೋಗೋಣ ಅಂತ ಹೇಳಿ ಹೊರಟ್ರೆ ಜನ ಸಾಗರ ಗುರು. ಏನು 149ಗೆ DBC ಕೊಡ್ತಾರೆ ಅಂತ ಫುಲ್ಲು ಕ್ಯೂ ನಿಂತಿದ್ರು. ಕ್ಯೂ ನೋಡಿನೇ ಒಂದು ಕ್ಷಣ ಭಯ ಆಗೋಯ್ತು. ಅದು 300 ಆರ್ಡ್ರ್ ಇದೆ, ಆಫ್ಟರ್ ದಟ್ ಯು ಅಂದರು. ದೊಡ್ಡ ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ನಾರ್ಮಲ್ ನಾವು ಜ್ಯೂಸ್.coಗೆ ಬರ್ತೀವಿ. ಅಲ್ಲಿ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಆಗಿ ಅಲ್ಲೇ ಒಂದು DBC ತೊಗೊಂಡು ಆರಾಮಾಗಿ ತಿನ್ಕೊಂಡು ಬಿಸಿಯಾಗಿದ್ದ ನಮ್ಮ ಮಂಡೇನ ಕೂಲ್ ಮಾಡ್ಕೊಂಡ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.